ಹಾಯ್ ಎಲ್ಲರಿಗೂ, ತಿಮ್ಮಿ ರೀಚ್ ಆಗಿದ್ದೆ. ಕಾಲ್ ಬಂದಿತ್ತು ಅವಳದು ನಿನ್ನೆ ಇವತ್ತೆಲ್ಲ. ಹಾಗೆ ಅವಳ ಹತ್ರ ಎಲ್ಲ ನಾವು ಮಾತಾಡ್ತಾ ಇದ್ವಿ, ಹೇಗೆ ಆಗ್ತದೆ ಏನು, ಯಾವ ರೀತಿ ಅಡ್ಜಸ್ಟ್ ಆದಿ ಅಂತೇಳಿ. ತುಂಬ ಖುಷಿ ಆಯಿತು. ಅವಳು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದ್ಲಂತೆ. ನನ್ನ ಕಸಿನ್ ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರಂತ ಹೇಳಿದ್ಲು. ಎಲ್ಲರೂ ತುಂಬ ಬೇಜಾರಲ್ಲಿದ್ವಿ ಅಲ್ವಾ. ಹಾಗೆ ನನ್ನ ಹಸ್ಬೆಂಡ್ ಹೊರಗಡೆ ನಿಮಗೆ ಏನಾದರೂ ತಿನ್ನಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಆದರೆ ಹೆಚ್ಚಾಗಿ ಎಲ್ಲನೂ ಕ್ಲೋಸ್ ಇತ್ತು. ನಾವು ಹೋಗುವ ಟೈಮಲ್ಲಿ ಚರ್ಮುರಿ ಬಾಯ್ಲ್ಡ್ ಒಂದು ಸಿಕ್ತು, ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಕಬಾಬ್ ಫ್ರೈ. ಎಂತೆಂತ ಮಾತಾಡೋದು ಆಂಟಿ? ಅನ್ನ ಎಂತ ಮಾಡೋದು? ಮಿರ್ಚಿ ಮಿರ್ಚಿ ತೆಗೆ ಎಷ್ಟಂತ ಇರ್ತೀಯ? ಆಗದಿಂದ ನೋಡ್ತಾ ಇದ್ದೇನೆ. ಅಷ್ಟು ಕಲಿಸಿದ್ದೆ, ಆದ್ರೂ ಕೂಡ ನಿಂಗೆ ಅಷ್ಟು ಮಾಡ್ಲಿಕ್ಕೆ ಆಗಲ್ಲ. ಹಾ, ಹೇಳ್ಬೇಕಾ? ಎಲ್ಲ ಗೊತ್ತು ನಂಗೆ, ನಾನೇ ಕಲಿಸಿದ್ದು, ನಂಗೆ ಗೊತ್ತಿಲ್ವಾ? ಮೈದಾ ಹಾಕಿದ್ಯಾ, ಕಾರ್ನ್ಫ್ಲವರ್ ಹಾಕಿದ್ಯಾ, ಚಿಲ್ಲಿ ಪೌಡರ್ ಹಾಕಿದ್ಯಾ? ಇಲ್ಲ, ಇದು ಹಾಕಿದ್ಯಾ ನೀನು ತಲೆ? ಹೌದಾ, ಅದಕ್ಕೆ ಕೆಂಪು ಬಂದದಲ್ಲ. ಎಂತದ ಜೋಕ್ ಮಾಡುದು? ಆಯ್ತಾ ನಿಂದು? ಆದ್ರೆ ತೆಗಿ, ಬೇಗ 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 ತೆಗಿಬೇಕು. ನಂಗೆ ಮುಕ್ಲಿಕ್ಕೆ ಎಲ್ಲ ಮಾಡ ಕಬಾಬ್ ತೆಗೆದು ಆಗ್ಬೇಕಲ್ಲ, ನಂಗೇನು ಗೊತ್ತು. ಒಬ್ರು ಕಳ್ಳ ಬಂದ್ರು, ಕಬಾಬ್ ಕಳ್ಳ. ಕಬಾಬ್ ನೋಡಿದ್ರೆ ಸಾಕು, ಬೇಗ ಬೇಗ ಬರ್ತಾರೆ. ಇಲ್ಲೆಲ್ಲ ಗಾಳಿ ಬರ್ತಿದ್ರು, ಈಗ ಅಂಕಲ್ ಬರ್ತಾ ಇದ್ದಾರೆ. ಅಕ್ಕನ ನೆನಪು, ಎರಡು ತಗೊಂಡದ್ದು ಅಕ್ಕನ ನೆನಪಿಗೋಸ್ಕರ. ಓಕೆ, ನೈಟ್ ಎಲ್ಲ ಊಟ ಮಾಡಿ ಮಲಗಿದ್ವಿ. ಇವಾಗ ಬೆಳಿಗ್ಗೆ ಆಯಿತು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇಡ್ಲಿಗೆ ಎಂತ ಸ್ಪೆಷಲ್? ಸಾಂಬಾರು ಮತ್ತೆ ಮತ್ತೇನಿಲ್ಲ. ಚಟ್ನಿ ಇಲ್ಲ ಮಾಡಲ್ಲ. ಚಟ್ನಿ ಮಾಡ್ತೀರ ನಿನ್ನೆ? ಇಲ್ಲ, ನೀವು ನಿನ್ನೆ ಹೇಳಿದಿಲ್ಲ ನಾನು ಮಾಡಬೇಕು. ಅದು ನಿನಗೆ ಚಟ್ನಿ ತಿನ್ನದೆ ಆಗ್ತದ ನೋಡೋಣ. ಚಟ್ನಿ ತಿನ್ನದೇ ಆಗುತ್ತೆ, ಆದರೆ ಅದು ಚಟ್ನಿ ಇದ್ದು ರುಚಿ ಅದು ಮರೆಯಲಿಕ್ಕೆ ಆಗುದಿಲ್ಲ. ಹೌದು, ಅದು ಮರೆತು ಬಿಡಿ. ಇವತ್ತು ಆಗುದಿಲ್ಲ. ಏಕೆ ಮರೆಯುವುದು ನಾನು? ಚಟ್ನಿ ಅಂದರೆ ನನಗೆ ತುಂಬ ಇಷ್ಟ. ಅಂಕಲಲ್ಲಿ ಬೆಲ್ಲಕಾಯಿ, ಹಲಸಿನ ಹಣ್ಣು ತಿನ್ನೋದು, ಬೆಲ್ಲ ಬೆಲ್ಲ. ಆಗದಿಂದ ಹೇಳಿದ್ರು ಹಲಸಿನ ಹಣ್ಣನ್ನು ಕಟ್ ಮಾಡಿ ಕೊಡು ಅಂತ. ಕಟ್ ಮಾಡಿ ಕೊಟ್ಟೆ, ಈಗ ತಿಂತಾ ಇದ್ದಾರೆ ಅಂಕಲ್. ಅಲ್ಲ ಅಂಕಲ್, ಇಷ್ಟು ಕಟ್ ಮಾಡಿ ಕೊಟ್ಟೆ. ಅಂಕಲ್, ರುಚಿ ಇದೆಯಾ? ಬೆಳಿಗ್ಗೆ ಅವನು ಹೊಟ್ಟೆ ಬಾಕಾರ, ಅವನಿಗೆ ಕಟ್ ಮಾಡಿ ನಾನು ಕೊಡುದು. ಎಂತ ಅಂಕಲ್ ಹೇಳುದು ನೀವು? ನಾನು ಕಟ್ ಮಾಡಿ ಕೊಟ್ಟದ್ದು. ಆಯ್ತಾಯ್ತು, ನೀವೇ ಕಟ್ ಮಾಡಿದ್ದು. ಇಡ್ಲಿ ರೆಡಿ ಆಯಿತು, ತಿನ್ನುವುದು. ಸ್ಮೂತ್ ಸ್ಮೂತ್ ಉಂಟು. ಇದೆಲ್ಲ ನಾ ಹೇಳಿದ್ದು ಹೇಗೆ ಮಾಡೋದಂತ. ಹೌದಪ್ಪ, ಎಲ್ಲ ನೀನೇ ಹೇಳು. ಸ್ಮೂತ್ ಇದ್ದದ್ದು ನಾನು ಹೇಳುದು. ಇದು ಸಣ್ಣ ಇಡ್ಲಿ, ಲೋಟ ಇಡ್ಲಿ. ಮಕ್ಕಳಿಗೆ ಭಂಗ ಮಾಡಲಿಕ್ಕೆ ಒಳ್ಳೇದು. ಎಂತ ಅಂತ? ಲೋಟದೇನೆ ಅಂತ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಈಗ ಸಾಂಬಾರು ಹಾಗೂ ಇಡ್ಲಿ ರೆಡಿ ಆಗಿದೆ. ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಹಾಗೂ ಚಾಯ್ ಎರಡು ಕೂಡ ರೆಡಿ. ಅಮ್ಮ ತಿಂತಾ ಇದ್ದಾರೆ. ನಮ್ಮದು ಒಂದು ಸಲದಾಯಿತು. ಆಯ್ತಂತೆ ಅವ್ರದ್ದು. ಒಂದು ಸಲದ್ದು ಇಡ್ಲಿ ಸಾಂಬಾರು, ಎರಡನೇ ಸಲದ್ದು ಮಿಕ್ಸರ್ ಸಾಂಬಾರು, ಮೂರನೇ ಸಲದ್ದು ಮಧ್ಯಾಹ್ನ ಊಟ ಮಾವಿನ ಹಣ್ಣು ಎಟ್ಟಿ ಮತ್ತು ರೈಸ್. ನಾಲ್ಕನೇ ಸಲದ್ದು ನೋಡ್ಬೇಕು ಸಂಜೆಗೆ ಮಾವಿನ ಹಣ್ಣು ಅಂತ. ನಮ್ಮನೆ ರವೆ ಇಡ್ಲಿ ಲೋಟ ಅದು ಇದೆಲ್ಲ ಶೇಪಲ್ಲಿ ಮಾಡ್ತಾರೆ, ಮಕ್ಕಳಿಗೆ ಅಟ್ರಾಕ್ಟ್ ಆಗಬೇಕಂತೇಳಿ. ಲೋಟ ಮತ್ತು ಅದಕ್ಕೆ ಕಪ್, ಲೋಟ ಹಾಗೂ ಕಪ್.
ಸಾಕಾ ಅಜ್ಬಾಯ್? ತೆಗಿತೀನಿ ನಾನು. ಇನ್ನೊಂದು ಲೋಟ ಇನ್ನೊಂದು ಕಪ್ ತಗೋ. ಎಂತದ ನಿಂದು? ಇಲ್ಲಿ ಯಾಕೆ ಬರುದು ನೀವು? ನೀನ್ ಯಾಕೆ ಬಂದದ್ದು? ನಾನು ನೀನ್ ಏನ್ ಮಾಡ್ತೀಯ ಅಂತ ನೋಡಿ ಬಂದದ್ದು. ಮಟನ್ ತರ್ಟಿ ಮಟನ್ ತರ್ಟಿ ಮಟನ್ ತರ್ಟಿ ಓ ಮಟನ್ ತರ್ಟಿ ಮಟನ್ ತರ್ಟಿ ಮಟನ್ ತರ್ಟಿ ಮಟನ್ ತರ್ಟಿ ಬ್ಲೂ ಸ್ಟಾರ್. ಬನ್ನಿ ಬನ್ನಿ ರಾಣ ಮುನ್ಷ ಬನ್ನಿ. ಇಲ್ಲಿ ಇಲ್ಲಿ ಒಂದು ಮನೆ ಉಂಟು. ಅಲ್ಲಿ ಹೋದ್ರೆ ಅವ್ರು ಚಪ್ಪಲ್ಲಿ ಹೊಡಿಬೋದು. ಇಷ್ಟು ದೂರ ಬಂದು ಒಂದು ಮನೆ. ವಿನ್ಯಾಸ ಚಾ ತಗೊಂಡು ಬಾಬು. ಬಂದಿದ್ದಾರೆ. ಒಬ್ಬ ಮಟನ್ ತಟ್ಟಿ ಅಂದ್ರೆ ಒಂದು ಡ್ರಮ್ಮರ್ ಬಂದಿದ್ದಾನೆ, ಒಂದು ಮಟನ್ ತಟ್ಟಿ. ಇದೆಲ್ಲ ಎಂತ ತಂದಿದ್ದು? ಇದರೊಟ್ಟಿಗೆ ಎಲ್ಲ ತಳರಿ ಹಿಮ್ಲ ಎಲ್ಲ ತಳರಿ ಎಲ್ಲ ಹಿಮ್ಲ ಅಲ್ಲ ಬೀಚಸ್ ಮಸ್ಕಿಟೋ ಜಳರಿ ಕೊಂಕಣಿ ಅವರದ್ದು ಮಿಷನ್. ಹೌದು, ಅವ್ರಿಗೆ ಏನ್ ಬೇಕಿತ್ತು ಸಿಕ್ಕಿತ್ತು, ಅವ್ರು ಹೋಗ್ತಾ ಇದ್ದಾರೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ನನ್ನನ್ನು ಬಿಡಿ. ಅದೆಲ್ಲ ಸ್ಮೋಕ್ ಮಾಡುದು ಮತ್ತೆ. ಬಾಯ್ ಬಾಯ್. ನಮ್ಮ ಸೆಕೆಂಡ್ ಡೆಸ್ಟಿನೇಷನ್. ನಾನು ಏರ್ಪ್ಲೇನಲ್ಲಿ ಇದ್ದೀನಿ, ಹಿಂದೆ ಕ್ಲೌಡ್ಸ್ ನೋಡಬಹುದು. ನಾನು ಫ್ಲೈ ಮಾಡ್ತಿದ್ದೀನಿ. ಬನ್ನಿ ಬನ್ನಿ ಫ್ಲೈ ಬನ್ನಿ ಜಾಯ್ನ್ ಆಗಿ. ಈಗ ನಾವು ನೋಡಿ ಫ್ಲೈ ಮಾಡೋದು. ಮೆಲ್ಲ ಮೆಲ್ಲ ಮೆಲ್ಲ. ನಾವು ಏರೋಪ್ಲೇನ್ ಅಲ್ಲಿ ಇದ್ವಿ, ಫ್ಲೈ ಮಾಡ್ತಿದ್ವಿ. ಮಧ್ಯಾಹ್ನಕ್ಕೆ ಒಣಮೀನು ಫ್ರೈ ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ನಾವು ಊಟ ಮಾಡೋದು ಅಂತ ಹೇಳಿ ಎಣಿಸಿದ್ವಿ. ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ಈಗ ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ಆಮೇಲೆ ನಾವು ಕೂಡ ಊಟ ಮಾಡೋದು. ಇವತ್ತು ಮಂಗಳೂರಿಗೆ ನನ್ನ ಹಸ್ಬೆಂಡ್ ಹೋಗಿದ್ರು. ಅವರು ದಿನ ಬೆಳಿಗ್ಗೆ ಎಂತಾದ್ರು ಬೆಳಿಗ್ಗೆ ಚಹಾ ಕುಡಿದಾಗಲೆಲ್ಲ ಒಂದ್ಸಲ ಸವಾರಿ ಹೋಗ್ಲಿಕ್ಕೆ ಉಂಟು ಅವರಿಗೆ. ಮಧ್ಯಾಹ್ನ ಊಟ ಮಾಡಿ ಪುನಃ ಒಂದು ಕಡೆ ಸವಾರಿ ಹೋಗ್ಲಿಕ್ಕೆ ಉಂಟು. ಹಾಗೆ ಹೋಗಿ ಬರುವಾಗ ಇದು ಮೀನು ತಂದಿದ್ದಾರೆ. ಇದು ನನ್ನ ಮಗನಿಗೆ ಸಾರು ಮಾಡಿದರೆ ಇಷ್ಟ ಇಲ್ಲ, ಅವನು ತಿನ್ನಲ್ಲ. ಅವನಿಗೆ ಫ್ರೈ ಮಾಡ್ಬೇಕು. ಅದು ಸಹ ಫ್ರೈ ಸ್ಟ್ರಾಂಗ್ ಆಗ್ಬೇಕು. ಡೀಪ್ ಫ್ರೈ ಅಂತೆ, ಡೀಪ್ ಫ್ರೈ ಆಗ್ಬೇಕು. ಅದಕ್ಕೋಸ್ಕರ ಇದು ಮಧ್ಯಾಹ್ನಕ್ಕೆ ನಮ್ಮ ಸುನೀತಾರವರು ಮಾವಿನ ಹಣ್ಣು ಮತ್ತೆ ಎಟ್ಟಿ, ಒಣ ಎಟ್ಟಿ ಸಾರು ಮಾಡಿ ಇಟ್ಟಿದ್ದಾರೆ. ಮತ್ತೆ ಇದು ಎಂತಪ್ಪ ಒಣ ನಂಗು ಹೇಳ್ತಾರೆ ಕನ್ನಡದಲ್ಲಿ, ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ. ಅದನ್ನು ಫ್ರೈ ಮಾಡಿ ಕೊಟ್ಟರು, ನನಗೆ ಕೊಡ್ಲಿಲ್ಲ. ನನ್ನದು ಊಟ ಆದ ನಂತರ ಈಗ ಫ್ರೈ ಮಾಡಿದ್ದಾರೆ. ಅಮ್ಮಂದು ಇವತ್ತಿನ ಕೆಲಸ ಮುಗಿಯಿತು. ಕೋಟ ಡ್ಯಾಡಿದು ಮತ್ತು ಎಲ್ಲರದ್ದು ದೂರ ಹೇಳಿ ಡ್ಯಾಡಿ ನೋಡ್ತಾ ಇದ್ದಾರೆ. ಅದರಿಂದ ಹೇಳ್ತಾನೆ ಇರಲಿ ಇವಳು, ನಾನು ನನ್ನ ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ. ಹಾಗೆ ಸುನೀತಾ ಆನ್ ಮಾಡಿ ಮಿಕ್ಸಿ. ಬಿಸಿ ರೈಸ್ ಮತ್ತೆ ಮಾವಿನಕಾಯಿ ಹಾಗೂ ಒಣ ಮೀನು ಹಾಕಿ ಸಾಕು, ಚೆನ್ನಾಗಿದೆ. ಮಾವಿನ ಹಣ್ಣು ಅವತ್ತಿಂಗಲ್ಲ ಎಷ್ಟಮ್ಮ ಮಾವಿನ ಹಣ್ಣು? ಒಂದೇನಾ? ಒಂದೇನ ತಿನ್ಲಿಕ್ಕೆ? ಇನ್ನು ಬರುವ ವರ್ಷ ಇದು. ಓಕೆ, ಈಗ ಊಟ. ತುಂಬ ಟೈಮ್ ನಂತರ ಕ್ರಿಕೆಟ್ ಆಡಲಿಕ್ಕೆ ಹೋಗಿದ್ದಾರೆ. ನಮ್ಮ ಮನೆಯಲ್ಲಿರುವ ದೊಡ್ಡ ಕ್ರಿಕೆಟ್ ಎಲ್ಲ ಪ್ಲೇಯರ್ಸ್ ಇದ್ದಾರೆ ನೋಡಿ ಅವರು. ಬನಾನ ಗುರ್ಕರ್ ಮನೆ. ಅದು ನಾವು ಆಡುದು ನೋಡಿ ಅವರು ಬನಾನ ಕೊಟ್ಟರು. ಎನರ್ಜಿ. ಹಲಸಿನ ಹಣ್ಣು ನೋಡಿ ಎಷ್ಟು ದೊಡ್ಡದು. ಒಬ್ಬೋ ಎಷ್ಟು ದೊಡ್ಡದುಂಟಮ್ಮ ಇದು. ಹಣ್ಣಾಗಿದಾ? ನಾವು ತಿರ್ಗಾಡ್ಲಿಕ್ಕೆ
ಇವ್ರದ್ದು ಒಂದು ಮನೆ ಆಯಿತು ತಿರುಗಾಡಿ. ಒಂದು ಹಲಸಿನ ಹಣ್ಣು, ಬಾಳೆಹಣ್ಣು ಎಲ್ಲ ತಗೊಂಡು ಬಂದರು. ನೆಲ ಬಸಳೆ, ಲಿಂಬೆಹಣ್ಣು. ಈಗ ಇನ್ನೊಂದು ಮನೆಗೆ ಹೊರಟಿದ್ದಾರೆ. ಅವ್ರಿಗೆ ಚಂದಾಗುತ್ತೆ ಈ ತಿರುಗಾಡ್ಲಿಕ್ಕೆ. ಹ್ಞೂ ನೋಡಿ, ಲ ಕೋಗಿಲೆ ನೋಡಿ ಬೊಬ್ಬೆ ಆಗ್ತಾ ಉಂಟು. ಕೂ ಕೂ ಎಲ್ಲಿ ಹೋಯ್ತದು? ಕೂ ಹೋಯ್ತು. ನನ್ನ ಸ್ವರ ಕೇಳಿ ಒಂದು ಕೋಗಿಲೆ ಆಡಿದರೆ ಸಾಕು ಅಂತೇಳಿ ಇನ್ನೊಂದು ಕೋಗಿಲೆ ಹೋಯ್ತು. ನೋಡಿ ಎಷ್ಟು ಚಂದ ಒಬ್ಬೆ ಆಗ್ತಾ ಉಂಟದು. ಎಲ್ಲುಂಟು? ಇನ್ನೊಂದು. ನನ್ನ ಪಾರ್ಟ್ನರ್ ಇದೆ ಇಲ್ಲಿ ಒಂದು ರಾಯ್. ಹೌದಾ? ಕುಹು ಕುಹು ಕೋಗಿಲೆ ನೋಡಿ ಸುಮ್ಮನೆ ಇದೆ ರಾಯ್. ನಿನ್ನ ನೋಡಿ ಓಡಿ ಹೋಯ್ತಾ ಅಂತ. ಇದು ಕಾಗೆ ಯಾಕೆ ಬಂತಿಲ್ಲ? ಹೌದೌದು. ಈ ದೊಡ್ಡ ಕಾಗೆ ಯಾಕೆ ಬಂತಿಲ್ಲ ಅಂತ. ಅದು ಹೋಯ್ತು. ಎಷ್ಟು ಚೆನ್ನಾಗಿದೆ ಹೂ. ಸೂಪರ್ ಇದೆ ನೋಡಿ ಹೂ. ಇದೊಂದು ಕಲರ್. ಎಷ್ಟು 3 ಕಲರಲ್ಲಿ ಉಂಟು. ಅದು ಹರಳಲಿಲ್ಲ, ಇನ್ನೂ ಹರಳಬೇಕು ಅದು ಅಷ್ಟೇ. ಗುಲಾಬಿ ಎಲ್ಲ ಹರಳಿ ಹೋಯ್ತು. ಅಲ್ಲಿದೆಲ್ಲ ಕಟ್ ಮಾಡಿದ್ರು ಅಮ್ಮ. ಇದು ಇಲ್ಲೊಂದು ಬರಲಿಕ್ಕೆ ಉಂಟು. ಅಲ್ಲಿ ಇಲ್ಲಿತ್ತು ಎಲ್ಲಿ ಹೋಯ್ತಾ? ಅದು ಹೋಯ್ತು. ಅದು ನೀನು ಅದಕ್ಕೆ ರಿಪ್ಲೈ ಕೊಡಲಿಲ್ಲ, ಅದಕ್ಕೆ ಬೇಜಾರಾಯಿತು. ಹೋಯ್ತು ನೋಡಿ ಅವಸ್ಥೆ ನೋಡಿ. ನಮ್ಮನೆಯಲ್ಲಿ ಯಾರು ಕರೆದಿದ್ದು? ನಮ್ಮನೆಯಲ್ಲಿ ತರಕಾರಿ ಇಲ್ಲ ಅಂತ ಪಕ್ಕದ ಮನೆಯವ್ರ ಹತ್ರ ತರಕಾರಿ ತಗೊಳ್ತಾ ಇದ್ದಾರೆ ಹೋಗಿ. ಅಲ್ಲಮ್ಮ, ನಮ್ಮನೇಲಿ ತರಕಾರಿ ಇಲ್ಲ ಅಂತ ಪಕ್ಕದ ಮನೆಯಲ್ಲಿ ಹೋಗಿ ತರಕಾರಿ ತೆಗಿತಿದ್ದೀರಲ್ಲ. ಓಕೆ, ಎಲ್ರಿಗೆ ಮಕ್ಕಳಿಗೆಲ್ಲ ಹಸಿವಾಗುತ್ತೆ ಅಂತ ಹೇಳಿದರು. ಹಾಗೆ ಮ್ಯಾಗಿ ಮಾಡೋಣ ಅಂತೇಳಿ ಹೊರಟಿದ್ದೀನಿ ನಾನು. ಇವಾಗ ಚೀಸ್ ಮ್ಯಾಗಿ ಮಾಡ್ತಾ ಇದ್ದೀನಿ.
ಏನೇ ನಾವು ಪ್ರೀತಿಯಿಂದ ಮಾಡಿಕೊಟ್ರು ಅದನ್ನು ಇಷ್ಟಪಟ್ಟು ತಿಂತಾರೆ ನೋಡಿ, ಅವಾಗ ತುಂಬ ಖುಷಿ ಆಗುತ್ತಲ್ವ ನಮಗೆ. ಇವತ್ತು ನಾನು ತಿಮ್ಮಿಯನ್ನು ಸ್ವಲ್ಪ ಮಿಸ್ ಮಾಡ್ತಾ ಇದ್ದೀನಿ. ಏನಾದರೂ ನಾನು ಅಡುಗೆ ಮಾಡುವಾಗ ಅವಳು ಬಂದು ಅದನ್ನು ಟೇಸ್ಟ್ ನೋಡಿ ನನಗೆ ಉಪದ್ರ ಕೊಟ್ಟು ಈ ರೀತಿ ಮಾಡ್ತಾನೆ ಇರ್ತಾಳೆ, ತೊಂದರೆ ಎಲ್ಲ ಕೊಡ್ತಾನೆ ಇರ್ತಾಳೆ. ಆದರೆ ಇವತ್ತು ನಿಜವಾಗ್ಲೂ ನಾನು ಮಿಸ್ ಮಾಡ್ತಾ ಇದ್ದೀನಿ ಅವಳನ್ನು. ಇಲ್ಲದ್ರೆ ಇದು ಎಲ್ಲ ಮಾಡಿದ ತಕ್ಷಣ ಬಂದು ಅದನ್ನು ಜಗಳ ಮಾಡಿ ತಿಂದು ಏನಾದರೂ ಮಾಡ್ತಾನೆ ಇರ್ತಾಳೆ. ಇಲ್ಲಿ ನಾವು ಹಸ್ಬೆಂಡಿಗೆ ಎಂತ ಸಾರು ಹೋಗುದಿಲ್ಲ, ಅದಕ್ಕೆ ಫ್ರೈ ಅಮ್ಮ ಮಸಾಲ ಹಾಕಿಟ್ಟಿದ್ದಾರೆ. ಅವ್ರು ಹೇಳಿದ್ರಲ್ಲ ಕಡಕ್ ಫ್ರೈ ಮಾಡಲಿಕ್ಕೆ ಅಂತೇಳಿ. ಅಮ್ಮ ಮಸಾಲೆ ಎಲ್ಲ ಬಿಟ್ಟು ಹೋಗಿದೆ. ನೀವು ಸರಿ ಮಸಾಲ ಹಾಕಿತಿದ್ರೆ ಅದು ಮಸಾಲ ಬಿಟ್ಟು ಹೋಗ್ಲಿತ್ತಿರಲಿಲ್ಲ. ನೀವು ಸರಿ ಮಸಾಲ ಹಾಕದೆ ಅದು ಮಸಾಲ ಬಿಟ್ಟೋಯ್ತು. ಅದು ಬಿಟ್ಟೋಗಿದ್ದಕ್ಕೆ ಮೀನಲ್ಲಿ ಅಳ್ತಾ ಉಂಟು. ಅದಕ್ಕೆ ಮೀಲ್ ಅಳುವ ಕಾರಣ ನೀವು. ಈಗ ಏನು ಹೇಳ್ತೀರಿ? ಹೇಳಲಿಕ್ಕೆ ಹೇಳು, ಮಾತಾಡು. ನಾನು ಮಾತಾಡೋದಿಲ್ಲ. ರೆಡಿ ಆಯಿತು ಅಂತ ಬೊಬ್ಬೆ ಆಗ್ತಾ ಉಂಟು. ಓಕೆ, ಇನ್ನು ಊಟ ಮಾಡೋದು. ಮೀನೆಲ್ಲ ಫ್ರೈ ಆಯಿತು. ನನ್ನ ಹಸ್ಬೆಂಡ್ ಈಗ ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಬರುವಾಗ ಬಂದರು ಅಂತ. ಹಾಗೆ ಇನ್ನು ಊಟ ಮಾಡೋದು, ಮಲಗೋದು. ಸರಿಯಾಗಿ ವ್ಲಾಗ್ ಮಾಡಲಿಲ್ಲ ನಾನು, ಮನಸ್ಸು ಕೂಡ ಆಗ್ತಾ ಇರಲಿಲ್ಲ ತಿಮ್ಮಿ ಹೋದ್ಮೇಲೆ. ಅಂದರೆ ಸ್ವಲ್ಪ ಮನೇಲಿ ಒಬ್ಬರು ಖಾಲಿ ಆಗುವಾಗ ಬೇಜಾರಾಗುತ್ತಲ್ಲ ಎಲ್ರಿಗೂ. ಹಾಗೆ ನಾಳೆಯಿಂದ ಕರೆಕ್ಟಾಗಿ ವ್ಲಾಗ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಹಾಗೆ ಮಧ್ಯೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಆದಷ್ಟು ನಾನು ಹಾಕಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಎಂಟರ್ಟೈನ್ಮೆಂಟ್ ಆಯ್ತು ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗಿನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.